ಹಾಯ್, ವೆಲ್ಕಮ್ ಟು ಕ್ರೇವಿಂಗ್ಸ್ ಕಿಚನ್. ಇವತ್ತು ಚೈನೀಸ್ ಮಶ್ರೂಮ್ ಫ್ರೈ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇವತ್ತು ಇದರಲ್ಲಿ 4 ಎಗ್ ಹಾಕಿದ್ದೀನಿ. ಆಮೇಲೆ ಇದರ ಒಳಗಡೆ ಚಿಲ್ಲಿ ಪೌಡರ್ 1 ಟೀ ಸ್ಪೂನ್, ಸ್ವಲ್ಪ ದೊಡ್ಡ ಸ್ಪೂನ್ ತಗೊಳ್ಳಿ, 1 ಟೀ ಸ್ಪೂನ್. ಗರಂ ಮಸಾಲ 1/2 ಟೀ ಸ್ಪೂನ್, 1 ಟೀ ಸ್ಪೂನ್ ಇದು ಧನಿಯಾ ಪೌಡರ್ ಆ್ಯಂಡ್ 1/4 ಟೀ ಸ್ಪೂನು ಇದು ಪೆಪ್ಪರ್ ಪೌಡರ್ ಆ್ಯಂಡ್ ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕದಂಗೆ ಉಪ್ಪು ಹಾಕ್ಕೊಡಿ. ಇದು ಕಾರ್ನ್ಫ್ಲವರ್ ಪೌಡರು 1 ಟೀ ಸ್ಪೂನ್ ಇದೆ. ಆ್ಯಕ್ಚುಲಿ ಇದು ಬಂದು ಮೈದಾ ಆ್ಯಂಡ್ ಕಾರ್ನ್ಫ್ಲವರ್ ಪೌಡರೇ ಹಾಕಬೇಕಾಗಿರೋದು. ನನ್ನ ಹತ್ರ ಮೈದಾ ಇಲ್ದಿರೋದಕ್ಕೆ ಕಳ್ಳಿ ಹಸಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ 2 ಟೀ ಸ್ಪೂನ್. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು. ನೋಡಿ, ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂಚೂರು ಅದು ಇದಿಲ್ದಿರ, ಹಂಗೆ ನಾಟ್ಸ್ ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ. ಆಮೇಲೆ ಮಶ್ರೂಮು ವಾಶ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ. 2 ಇಂದ 3 ಪೀಸಸ್ ಮಾಡಿದ್ದೀನಿ, 4 ಪೀಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಫ್ರೈ ಮಾಡೋದು ಇದರಲ್ಲಿ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದರಲ್ಲಿ ಆಯಿಲಲ್ಲಿ ಹಾಕೋಣ ಬನ್ನಿ. ಎಣ್ಣೆ ಬಿಸಿ ಆಗಿದೆ, ಆಲ್ರೆಡಿ ಎಣ್ಣೆ ಬಿಸಿಯಾಗಿ ರೆಡಿಯಾಗಿದೆ. ಇವಾಗ ಇದರಲ್ಲಿ ಒಂದೊಂದಾಗಿ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಗೋಲ್ಡನೆಸ್ಟ್ ಕ್ರಿಸ್ಪಿ ಬ್ರೌನ್ ಆಗಿದೆ. ಇವಾಗ ಒಂದು ತೆಗಿತಾ ಇದ್ದೀನಿ ನಾನು. ನೋಡಿ, ಈ ಥರ ಬ್ರೌನ್ ಆಗಿರಬೇಕು. ಟ್ರೈ ಮಾಡಿ ಹೆಂಗಿದೆ ಅಂತ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಇದು ಇನ್ನೂ ಕ್ರಿಯೇಟಿವ್ ಆಗಿ ತೋರಿಸ್ತೇನೆ. ಈ ಚೈನೀಸ್ ಗ್ರೇವಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದ್ರ ಜೊತೆಯಲ್ಲಿ. ನೋಡಿ, ರೆಡಿಯಾಗಿದೆ ಚೈನೀಸ್ ಮಶ್ರೂಮ್ ಫ್ರೈ. ಇದು ಚೈನೀಸ್ ಗ್ರೇವಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಯಲ್ಲಿ. ನೆಕ್ಸ್ಟ್ ವಿಡಿಯೋನಲ್ಲಿ ಅದು ತೋರಿಸ್ಕೊಡ್ತೀನಿ. ಇದರಲ್ಲೂ ಇನ್ನೂ ಡಿಫ್ರೆಂಟಾಗಿ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.